ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪವಿತ್ರ ಪುಣ್ಯ ಸ್ಥಾನವಾಗಿರುವ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವ ಪಶ್ಚಿಮ ಘಟ್ಟಗಳ ನಡುವೆ ಇರುವ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಅತ್ಯಂತ ಪ್ರಸಿದ್ಧ ಹಾಗೂ ಪುಣ್ಯಕ್ಷೇತ್ರಗಳಲ್ಲಿ ಮೊದಲನೆಯ ಸ್ಥಾನದಲ್ಲಿದೆ. ಇದು ನಾಗಾರಾಧನೆ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿನ ಸ್ಥಳವು ಕಾಡು, ನದಿ, ಪರ್ವತ, ಮಂಜುಗಳಿಂದ ಕೂಡಿದ ಒಂದು ಅಪೂರ್ವ ಆಧ್ಯಾತ್ಮಿಕ ಪುಣ್ಯಕ್ಷೇತ್ರವಾಗಿದೆ. ನಾಗದೋಷದ ನಿವಾರಣೆಗಾಗಿಯೇ ಕೋಟ್ಯಾಂತರ ಭಕ್ತರು ವಿವಿಧೆಡೆಯಿಂದ ಹರಿದು ಬರುವ ಕರ್ನಾಟಕದ ಅತ್ಯಂತ ಪವಿತ್ರ ಕ್ಷೇತ್ರವಾಗಿರುವ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಕುಕ್ಕೆ ಸುಬ್ರಹ್ಮಣ್ಯದ ಕುರಿತಾಗಿ ಇದರ ಇತಿಹಾಸ, ಪೌರಾಣಿಕ ಕಥೆ, ದೇವಾಲಯದ ವಿಶೇಷತೆ, ಪೂಜೆಗಳು, ದೇವರ ಮಹಿಮೆ, ಸ್ಥಳ ವೈಶಿಷ್ಟ್ಯ ಈ ಎಲ್ಲದರ ಕುರಿತಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ನಮಸ್ತೆ ಸ್ನೇಹಿತರೆ, ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಆತ್ಮೀಯವಾದ ಸ್ವಾಗತ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಪರ್ವತ ಪ್ರದೇಶದಲ್ಲಿ ಇರುವ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಪವಿತ್ರ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನವನ್ನು ಹೊಂದಿದೆ. ಶೇಷ ಪರ್ವತದ ತುದಿಯಲ್ಲಿ ಹರಿಯುವ ಕುಮಾರಧಾರ ನದಿ ತೀರದಲ್ಲಿ ನೆಲೆಸಿದೆ. ನಾಗದೇವರ ಆರಾಧನೆಗೆ ಈ ಕ್ಷೇತ್ರದಲ್ಲಿ ವಿಶೇಷ ಮಹತ್ವವಿದೆ. ಈ ಪ್ರದೇಶದಲ್ಲಿ ನಾಗರಾಶಿಗಳು, ವಿಶೇಷವಾಗಿ ವಾಸುಕಿ ಎಂಬ ಸರ್ಪ, ತಮ್ಮ ಜನಾಂಗದೊಂದಿಗೆ ವಾಸಿಸುತ್ತವೆ ಎಂಬ ಉಲ್ಲೇಖವೂ ಇದೆ. ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಮಹರ್ಷಿ ವಸಿಷ್ಠರು ತಮ್ಮ ತಪಸ್ಸಿಗಾಗಿ ಆಯ್ದುಕೊಂಡ ಶಾಂತ ಅರಣ್ಯ ಪ್ರದೇಶವೇ ಇಂದಿನ ಕುಕ್ಕೆ. ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಈ ಕುಕ್ಕೆ ಕ್ಷೇತ್ರದಲ್ಲಿ ನೆಲೆಯೂರಿದ ಪೌರಾಣಿಕ ಕಥೆ ಏನೆಂದರೆ, ಹಿಂದೆ ಮಹಿಷಾಸುರನ ವಂಶದ ಅಸುರರಾದ ಶೂರಪಾದ್ಮ ಹಾಗೂ ತಾರಕಾಸುರರು ಭೂಲೋಕ ಹಾಗೂ ಸ್ವರ್ಗಲೋಕಗಳಲ್ಲಿ ಅಟ್ಟಹಾಸ ಮಾಡಲು ಆರಂಭಿಸಿದರು. ಅವರ ಅಟ್ಟಹಾಸದಿಂದಾಗಿ ನಾಗರುಗಳು ಕಷ್ಟಪಡತೊಡಗಿದರು. ವಾಸುಕಿ ತನ್ನ ನಾಗ ಜನಾಂಗವನ್ನು ರಕ್ಷಿಸಲು ದೇವತೆಗಳ ಮೊರೆಯನ್ನು ಹೋಗುತ್ತಾನೆ. ನಾಗಗಳ ರಾಜನಾದಂತಹ ವಾಸುಕಿಯು ದೇವರಿಗೆ ಶರಣಾಗುತ್ತಾನೆ. ಆಗ ಶಿವ ಪಾರ್ವತಿಯರ ಸಮ್ಮಿಲನದೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗುತ್ತದೆ. ಪೂರ್ವದಲ್ಲಿ ತಾರಕಾಸುರನಿಗೆ ಶಿವನು ಒಂದು ವರವನ್ನು ನೀಡಿರುತ್ತಾನೆ. ಅದೇನೆಂದರೆ, ಕಿವಿಯ ರಂಧ್ರದಲ್ಲಿ ಜನಿಸುವವನಿಂದ ನಿನ್ನ ಮರಣ ಅಥವಾ ವಧೆಯಾಗುತ್ತದೆ ಎಂದು. ಅದರಂತೆಯೇ ಸುಬ್ರಹ್ಮಣ್ಯ ಸ್ವಾಮಿಯು ಜನಿಸಿ ತಾರಕಾಸುರನನ್ನು ವಧೆ ಮಾಡುತ್ತಾನೆ. ತಾರಕಾಸುರನ ವಧೆಯ ನಂತರ ಶೂರಪಾದ್ಮನು ನಾಗಗಳನ್ನು ಹಿಂಸಿಸುತ್ತಿರುವಾಗ ಸುಬ್ರಹ್ಮಣ್ಯ ಸ್ವಾಮಿಯು ಮಯೂರ ಅವತಾರವನ್ನು ಅವತರಿಸಿ ಶೂರಪಾದ್ಮನ ವಧೆಯನ್ನು ಮಾಡುತ್ತಾನೆ. ಅಂದಿನಿಂದ ನವಿಲು ಅಥವಾ ಮಯೂರವು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾಗುತ್ತದೆ. ನಾಗದೇವರ ರಕ್ಷಕನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗದೋಷ ಪರಿಹಾರಕ್ಕಾಗಿ ಹಲವಾರು ಭಕ್ತಾಭಿಮಾನಿಗಳು ಇಲ್ಲಿಗೆ ಬಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅರ್ಚಿಸುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿನ ಭಕ್ತಿಯು ನಾಗದೋಷ, ಕುಟುಂಬದ ಅಡೆತಡೆಗಳು, ಸಂಸಾರ ಸಮಸ್ಯೆಗಳು, ಶತ್ರು ಭಯ ಈ ಎಲ್ಲವನ್ನು ಹೋಗಲಾಡಿಸುತ್ತವೆ ಎಂಬ ನಂಬಿಕೆ ಇದೆ. ಕಂದ, ಕಾರ್ತಿಕೇಯ, ಕುಮಾರ ಎಂಬ ನಾಮಗಳು ಜ್ಞಾನ ಹಾಗೂ ಧೈರ್ಯದ ಸಂಕೇತಗಳಾಗಿವೆ. ಇನ್ನು ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆದಿ ಕುಕ್ಕೆ ಹಾಗೂ ಕುಕ್ಕೆ ಎನ್ನುವ ಎರಡು ಪವಿತ್ರ ತಾಣಗಳಿವೆ. ಆದಿ ಕುಕ್ಕೆಯು ಪ್ರಥಮವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವ ತಾಣವಾಗಿದೆ. ವಾಸುಕಿ ಹಾಗೂ ನಾಗ ಸಂಕುಲಗಳಿಗೆ ಆಶ್ರಯವನ್ನು ನೀಡಿದ ಪ್ರಥಮ ಸ್ಥಾನವು ಆದಿ ಕುಕ್ಕೆ ಸ್ಥಾನವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಸ್ಥಾನವೆಂದು ಆದಿ ಕುಕ್ಕೆಯನ್ನು ಹೇಳಲಾಗುತ್ತದೆ. ನಂತರ ನಿಯಮಿತ ಆರಾಧನೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸ್ಥಾಪಿಸಲಾಗುತ್ತದೆ. ಆದರೆ ಪ್ರಪ್ರಥಮವಾಗಿ ಪೂಜೆ ಸಲ್ಲಿಕೆಯಾಗುವುದು ಆದಿ ಕುಕ್ಕೆ ಸ್ಥಾನಕ್ಕೆ. ಇಲ್ಲಿ ಹರಿಯುವ ಕುಮಾರಧಾರ ನದಿಯು ಪವಿತ್ರತೆ ಹಾಗೂ ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಪವಿತ್ರ ನದಿ ಎಂದು ಕುಮಾರಧಾರ ನದಿಯನ್ನು ಹೇಳಲಾಗುತ್ತದೆ. ಈ ಕುಮಾರಧಾರ ನದಿಯು ಪಶ್ಚಿಮ ಘಟ್ಟದ ಶೇಷ ಪರ್ವತದಲ್ಲಿ ಉಗಮಿಸುತ್ತದೆ. ಈ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ನಾಗದೋಷಗಳು ನಿವಾರಣೆಯಾಗಿ ದೇವರ ಅನುಗ್ರಹ ಲಭಿಸುತ್ತವೆ ಎಂಬ ಭಕ್ತರ ನಂಬಿಕೆಯೂ ಇದೆ. ಮಕರ ಸಂಕ್ರಾಂತಿಯ ವೇಳೆಯಲ್ಲಿ ಇಲ್ಲಿ ಜರುಗುವ ತೆಪ್ಪೋತ್ಸವದ ಸಂದರ್ಭದಲ್ಲಿ ನದಿಯಲ್ಲಿ ಹಾಲು ಹಾಗೂ ನೈವೇದ್ಯಗಳನ್ನು ಹಾಕಿ ಪೂಜಿಸಲಾಗುತ್ತದೆ. ಇನ್ನು ಸರ್ಪ ಸಂಸ್ಕಾರದ ಸಂದರ್ಭದಲ್ಲಿ ಇದೇ ನದಿಯ ನೀರನ್ನು ಪವಿತ್ರ ಗಂಗಾ ಜಲವಾಗಿ ಬಳಕೆ ಮಾಡಲಾಗುತ್ತದೆ.
ಮಾಡಲಾಗುತ್ತದೆ. ಈ ರೀತಿಯಲ್ಲಿ ಸ್ನೇಹಿತರೆ ಸುಬ್ರಹ್ಮಣ್ಯ ಕ್ಷೇತ್ರವು ವಿಶ್ವ ಪ್ರಸಿದ್ಧಿಯಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ಎಂದರೆ ಕೇವಲ ಒಂದು ದೇವರ 6 ಮುಖದ ಜ್ಞಾನ, 12 ಕೈಗಳ ಶಕ್ತಿ, ನಾಗ ಸಂಕುಲಗಳ ರಕ್ಷಕ, ದುಷ್ಟ ಸಂಹಾರಕ ಮತ್ತು ಭಕ್ತರ ಸಂಕಟ ನಿವಾರಕ ಎಂದೆಲ್ಲ ಹೇಳಲಾಗುತ್ತದೆ. ಇದಕ್ಕಾಗಿ ವಿಶ್ವದ ಕೋಟ್ಯಾಂತರ ಜನರುಗಳು ಈ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಭೇಟಿ ನೀಡಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ನೀವು ಈ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿದ್ದರೆ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ವಿಡಿಯೋದಲ್ಲಿನ ಮಾಹಿತಿಯು ಇಷ್ಟವಾದರೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಕನ್ನಡ ಹಾಗೂ ಕನ್ನಡ ನಾಡಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ತೆ.